ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ಇನ್ ಒನ್ ಚಾನಲ್. ನಾನು ಇವತ್ತು ಪುಣಚದಿಂದ ಗುರುವಾಯೂರು ದೇವಸ್ಥಾನಕ್ಕೆ ಬೈಕಲ್ಲಿ ಹೋಗುವಂತ ಇದ್ದೇನೆ. ಹಾಗೆ ಈಗ ಜರ್ನಿ ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತು ತಾರೀಕು 24 ಶನಿವಾರ. ಮತ್ತು ಅಂದರೆ ಒಂದು 8ರಿಂದ 9 ಗಂಟೆ ಬೇಕಂತ ಬರ್ತಾಯಿದೆ ಗೂಗಲ್ ಮ್ಯಾಪಲ್ಲಿ. ಅಲ್ಲಿ ರೀಚ್ ಆಗುವಾಗ 6:30-7 ಗಂಟೆ ಆಗ್ಬೋದು ರಾತ್ರಿ. ನೋಡಬೇಕು ಹೇಗೆ ಆಗ್ತದೆ ಜರ್ನಿ ಅಂತ. ಹಾಗೆ ನನ್ನ ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಆಲ್ ಆಪ್ಷನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹೀರೋ ಎಕ್ಸ್ಟ್ರೀಮಲ್ಲಿ ನಾನು ಇನ್ನೊಂದು ಹೊಸ ಬೈಕಲ್ಲಿ ಹೋಗ್ತಾ ಇದ್ದೇನೆ. ಸ್ವಲ್ಪ ಕಂಡೀಷನ್ ಬೇಕಲ್ಲ, ಆಯಿಲ್ ಚೇಂಜ್ ಎಲ್ಲ ಮಾಡಿ ಆಗಿದೆ. ಹಾಗೆ ಒಂದು 8 ಗಂಟೆ ಬೇಕಂತ ಇದೆ. ಮತ್ತು ಕೇರಳ ರೂಟ್ ಅಷ್ಟು ಟ್ರಾಫಿಕ್ ಇರೋದಿಲ್ಲ, ಅಂದರೆ ಸಿಟಿ ಪ್ಲೇಸ್ ಮಾತ್ರ ಸ್ವಲ್ಪ ಟ್ರಾಫಿಕ್ ಇರ್ಬೋದು. ಓಕೆ, ಜರ್ನಿ ಕಂಟಿನ್ಯೂ ಮಾಡುವ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ಇನ್ ಒನ್ ಚಾನಲ್. ನಾನು ಆಗೊಮ್ಮೆ ಹೇಳಿದೆ, ಈಗ 2 ಗಂಟೆ ಆಯಿತು, ಇನ್ನೊಂದು 6 ಗಂಟೆ ಜರ್ನಿ ಉಂಟು ಗುರುವಾಯೂರಿಗೆ. ಮತ್ತು ಒಂದು 3 ಬಾಳೆಹಣ್ಣು ತಿಂದೆ. ಈಗ ಇನ್ನು ಊಟ ಆಗಲಿಲ್ಲ. ಅಲ್ಲಿಗೆ ಗುರುವಾಯೂರಿಗೆ ಎತ್ತುವಾಗ ಒಂದು 8 ಗಂಟೆ ಆಗ್ಬೋದು ಗುರುವಾಯೂರಿಗೆ ಎತ್ತುವಾಗ. ಮತ್ತು ಅಲ್ಲಿ 100 ರೂಪಾಯಿಗೆ ಇದು ಬಾಡಿಗೆ ರೂಮೆಲ್ಲ ಉಂಟಂತೆ. ಹಾಗೆ ಮತ್ತು ಈಗ ರಾತ್ರಿ ದರ್ಶನ 9:30ಗೆ ಲಾಸ್ಟ್. ಅಂದರೆ 3 ಗಂಟೆಗೆ ಬೆಳಿಗ್ಗೆ ದರ್ಶನ ಸ್ಟಾರ್ಟ್ ಆಗ್ತದೆ. ಮತ್ತೇನೆಂದರೆ 3 ಗಂಟೆಗೆ ಹೋಗಿ ಅಲ್ಲಿ ರೂಮ್ ತಗೊಂಡು ರೆಸ್ಟ್ ಮಾಡಬೇಕು. ಈಗ ಒಂದು 6 ಗಂಟೆ ಜರ್ನಿ ಇದೆ ಇನ್ನೂ ಸಹ. ಒಂದು ಇಲ್ಲಿ ಕಡೆ ಬೈಕ್ ನಿಲ್ಲಿಸಿದ್ದೀನಿ, ಬಚ್ಚೋಯ್ತು. ಒಂದು 116 ಕಿಲೋಮೀಟ್ರ್ ಆಯಿತು, ಅಲ್ಲಿಗೆ ಬಚ್ಚಿತ್ತು ನನಗೆ. ಒಂದು 200 ಕಿಲೋಮೀಟ್ರ್ ಉಂಟು ಹೋಗಲಿಕ್ಕೆ. ಹಾಗೆ ಈಗ ಒಂದು ಇಲ್ಲಿ ಬಸ್ ಸ್ಟ್ಯಾಂಡ್ ನಿಂತ ಸ್ವಲ್ಪ ಹೊತ್ತು ಬೈಕ್ ಸಹ ಹೀಟ್ ತಣಿಬೇಕಲ್ಲ, ಹೀಟ್ ಆಗಿದೆ ತುಂಬ. ಹಾಗೆ ಬೈಕನ್ನು ಒಂದು ಸೈಡಲ್ಲಿ ಹಾಕಿಬಿಟ್ಟು ಇನ್ನು ಹೊರಡೋದು. ಇನ್ನೊಂದು 20 ನಿಮಿಷ ಬ್ರೇಕ್. ಮತ್ತು ಈಗ ಇನ್ನು ಹೊರಡಬೇಕು. ಇನ್ನೊಂದು 6 ಗಂಟೆ ಜರ್ನಿ ಇದೆ. ಅಲ್ಲಿಗೆ ಎತ್ತುವಾಗ 8-8:30 ಆಗ್ಬೋದು. ಈಗ ಬೇಗ ಹೊರಟಷ್ಟು ಒಳ್ಳೆಯದು. ಹಾಗೆ ನೆಕ್ಸ್ಟ್ ನಾನು ಬೇರೆ ಎಲ್ಲಿ ಪ್ಲೇಸಲ್ಲಿ ನಿಲ್ಲಿಸಿದರೆ ಒಂದು ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಮತ್ತು ಏನಂದರೆ ಇಲ್ಲದ್ರೆ ಗುರುವಾಯೂರು ದೇವಸ್ಥಾನಕ್ಕೆ ಎತ್ತಿದ ಮೇಲೆ ವ್ಲಾಗ್ ಮಾಡ್ತೇನೆ. ಆಗ ರಾತ್ರಿ ಆಗಿರ್ತದೆ. ಓಕೆ, ನೋಡ. ವೆಲ್ಕಮ್ ಟು ಆಲ್ ಇನ್ ಒನ್ ಚಾನಲ್. ನಾನು ಗುರುವಾಯೂರು ದೇವಸ್ಥಾನಕ್ಕೆ ಹೋಗಿ ಈಗೊಂದು ಬ್ರೇಕ್ ತಗೊಂಡು ಈಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಏನಂದರೆ ಭಯಂಕರ ರಶ್, 16 ಲೈನ್ ಇದೆ ದೇವರ ದರ್ಶನಕ್ಕೆ. ಮತ್ತು ದರ್ಶನ ಆಗಲಿಲ್ಲ. ದೇವರ ಪ್ರಸಾದ ತೊಗೊಂಡು ಬಂದೆ. ಅಲ್ಲಿ ಏನಾಗಿದೆ ಅಂದರೆ 1:15ಗೆ ಎತ್ತಿದ್ದೇನೆ ನಾನು ನಿನ್ನೆ ರಾತ್ರಿ ಗುರುವಾಯೂರಿಗೆ. ಮತ್ತು ಏನಾಗಿದೆ ಅಂದರೆ 2:10ಕ್ಕೆ 2:10-2:15ಗೆ ದರ್ಶನಕ್ಕೆ ನಿಂತಿದ್ದೇನೆ. ಎಂಥ ರಶ್. 5 ಗಂಟೆ ಆದರೂ ದರ್ಶನ ಕಷ್ಟ. ಮತ್ತು ಎಷ್ಟೊತ್ತು ಆಗ್ತದೆ ಅಂತ ಹೇಳಿಗವಲ್ಲ, ಅದಕ್ಕೆ 5 ಗಂಟೆ ಮೇಲೆ ದೇವರ ಪ್ರಸಾದ ಕೊಡ್ತಾರೆ ಅಂತ ಹೇಳಿದರು. ಹಾಗೆ ದೇವರ ಪ್ರಸಾದ ತಗೊಂಡು ಈಗ ರಿಟರ್ನ್ ಹೋಗ್ತಾ ಇದ್ದೇನೆ. ರೂಮ್ ಬಾಡಿಗೆ ಸಹ ಕಂಡವಟೆ. ಒಂದು ದಿವಸಕ್ಕೆ 1,000 ಅಂದರೆ 12 ಗಂಟೆ. ಈಗ ಚೆಕ್ ಇನ್ ಆಗಬೇಕು. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಹೊರಡಬೇಕು. ಈಗ ನಿನ್ನೆ ರಾತ್ರಿ 1:30 ಆಗಿದೆ. ಮತ್ತು ಸ್ನಾನ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋದೆ. ದೇವಸ್ಥಾನಕ್ಕೆ ಹೋದರೆ ಅವಾಗಲೇ ಕ್ಯೂ ನಿಂತಿದೆ. ಸುಮಾರು ಒಂದು 5,000-10,000 ಜನ ಇರ್ಬೋದು. ಮತ್ತು ಈಗ ಹೊರಟಿದ್ದೇನೆ ಪುನಃ ಲಾಂಗ್ ಡ್ರೈವ್. ಜರ್ನಿ ಎಲ್ಲ ಬಚ್ಚೋಯ್ತು. ಇಲ್ಲಿ ಬ್ಯಾಕ್ ಪೈನು, ನೆಕ್ ಪೈನು ಎಲ್ಲ ಪೈನ್ ಬರ್ತದೆ. ಈಗ ವಾಪಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದೇನೆ. ನೋಡಿ, ಇಲ್ಲಿಗ ಒಮ್ಮೆ ನಿಲ್ಲಿಸಿದ್ದೇನೆ. ಈಗ ಒಂದು 20-30 ಕಿಲೋಮೀಟ್ರ್ ಆದಷ್ಟೇ. ಅಷ್ಟು ಬೇಗ ಹೀಟ್ ಆಗಿದೆ, ಇಂಜಿನ್ ಹೀಟ್ ಆಗಿದೆ ಅಷ್ಟು ಬೇಗ. ಎಂತ ಮಾಡೋದು ಈಗ? ಬ್ರೇಕ್ ಆವಾಗ ಮಾಡಿದ್ರೆ ಮನೆಗೆ ಎತ್ತುವಾಗ ಲೇಟ್ ಆಗ್ತದೆ. ಹಾಗೆ ಮೊನ್ನೆ ಏನಾಗಿದೆ ಅಂದರೆ ಹೋಗುವ 15 ಗಂಟೆ 30 ನಿಮಿಷ ಬೇಕಾಗಿದೆ. ಹಾಗೆ ಅಲ್ಲೇನೆಂದರೆ ಮತ್ತು ರೋಡು ಬ್ಲಾಕ್ ಆಗಿತ್ತು. ಒಂದು ಆಕ್ಸಿಡೆಂಟ್ ಆಗಿತ್ತು. KSRTC ಮತ್ತು ಪ್ರೈವೇಟ್ ಬಸ್ ಆಕ್ಸಿಡೆಂಟ್ ಆಗಿ ಸ್ವಲ್ಪ ಲೇಟ್ ಆಯಿತು. ಮತ್ತು ಈಗ ನಾನು ಇವತ್ತು ಗೊತ್ತಿಲ್ಲ ಹೇಗೆ ಉಂಟಂತ. ಇವತ್ತು ಸಂಡೇ ಬೇರೆ. ಇವತ್ತು ರೋಡ್ ಕ್ಲಿಯರ್ ಇದ್ದು ಸ್ವಲ್ಪ ಬೇಗ ಹೋಗ್ಬೋದು. ಮತ್ತು ಈ ಇಂಜಿನ್ ಹೀಟ್ ಆಗ್ತದೆ ಬೇಗ. ಅದಕ್ಕೆ ಒಂದು 50 ಕಿಲೋಮೀಟ್ರಿಗೊಮ್ಮೆ ಬ್ರೇಕ್ ಕೊಡಬೇಕಾಗ್ತದೆ. ಹಾಗೆ ಬ್ರೇಕ್ ಕೊಡ್ತಾ ಇದ್ದರೆ ಲೇಟ್ ಆಗ್ತದೆ. ಹಾಗೆ ಓಕೆ, ನಾವು ಹೊರಡಿದೆ ಇನ್ನು. ಓಕೆ, ನೆಕ್ಸ್ಟ್ ಎಲ್ಲ ನಿಲ್ಲಿಸಿದರೆ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ದೇವಸ್ಥಾನ ಎಲ್ಲ ಚೆನ್ನಾಗಿ ಉಂಟು. ದೇವರ ದರ್ಶನ ನಾನು ನೋಡಿದೆ, ದೂರದಿಂದ ದೇವರ ದರ್ಶನ ನೋಡಿದೆ. ಅಂದರೆ ಉಡುಪಿ ಕೃಷ್ಣನಾಗೆ ನೋಡಲಿಕ್ಕೆ. ಮತ್ತು ತುಂಬ ಫೇಮಸ್ ಗುರುವಾಯೂರು ಟೆಂಪಲ್, ಅಂದರೆ ಗುರುವಾಯೂರಪ್ಪನ್ ಹಾಗೆ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಎಲ್ಲಿಯಾದರೂ ಬ್ರೇಕ್ ಮಾಡಿದರೆ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಓಕೆ.
ಹಾಯ್, ಗುರುವಾಯೂರು ಟ್ರಿಪ್ ಹೋಗಿ ಬಂದೆ. ಹಾಗೆ ನಿನ್ನೆ ಅಂದರೆ ಇವತ್ತು 3 ಗಂಟೆ AM ರೀಚ್ ಆಗಿದ್ದೇನೆ ಮನೆಗೆ. ಈಗ ಒಮ್ಮೆ ಸ್ವಲ್ಪ ನಿದ್ದೆ ಆಯಿತು, 8:30ವರೆಗೆ ಮಲಗಿದೆ. ಇದು ಗುರುವಾಯೂರು ಜರ್ನಿ ಒಳ್ಳೆಯದಾಗಿದೆ. ಮತ್ತು ಸ್ವಲ್ಪ ಪ್ರಾಬ್ಲಮ್ಸು ಆಗಿದೆ, ಒಂದು 3 ಪ್ರಾಬ್ಲಮ್ಸು ಆಗಿದೆ. ಮತ್ತು ಅಂದರೆ ದರ್ಶನ ಈ ಸಲ ಆಗಲಿಲ್ಲ, ಅಂದರೆ ತುಂಬ ರಶ್ ಉಂಟು ಇವಾಗ. ಅಂದರೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ, ನಿನ್ನೆ ಹೋದ್ದು ನಾನು ಆಯ್ತಾರ, ಶನಿವಾರ ಆಯ್ತಾರ, ಆದ ಕಾರಣ ಒಳ್ಳೆ ರಶ್ ಇದೆ. ಮತ್ತು ಇನ್ನೊಂದು ಸಲ ಹೋಗ್ಬೇಕಂತ ಇದ್ದೇನೆ. ಅಂದರೆ ಇದು ಒಬ್ಬನೇ ಬೈಕಲ್ಲಿ ಸಹ ಲಾಂಗ್ ಹೋಗಲಿಕ್ಕೆ ಕಷ್ಟ. ಮತ್ತು ನಮ್ಮದು ಓನ್ ಕಾರ್ ಇದ್ದರೆ ಸ್ವಲ್ಪ ಒಳ್ಳೆಯದು ಲಾಂಗ್ ಹೋಗುವಾಗ. ಬೈಕಲ್ಲಿ ಕಷ್ಟ, ಯಾಕಂದರೆ ಮತ್ತು ರೂಟು ಗೊತ್ತಿರೋದಿಲ್ಲ. ಗೂಗಲ್ ಮ್ಯಾಪ್ ನಂಬಿಕೊಂಡು ಎಲ್ಲ ತಪ್ತದೆ ಕೆಲವು ಸಲ, ಹೇಳಿಕಾಗಲ್ಲ. ನನಗೆ ಅದೇ ಗೂಗಲ್ ಮ್ಯಾಪಲ್ಲಿ ಒಂದು ದಾರಿ ತಪ್ಪಿತು, ಪ್ಲಸ್ ಅಲ್ಲೇ ಒಂದು ರೂಮ್ ಲಾಡ್ಜ್ ಮಾಡಿದ್ದು ಸಹ ಕನ್ಫ್ಯೂಸ್ ಆಯಿತು. ಮತ್ತು ಒಂದು ಆಕ್ಸಿಡೆಂಟು ಆಗಿಕ್ಕಿತ್ತು, ಅದು ಸಹ ತಪ್ಪಿತು. ದೇವರ ಕೃಪೆ, ದೇವರ ದಯೆ ಇದ್ದರೆ ಒಂದು ಸಾಕು ಒಂದು ಎಲ್ಲರೂ ಹೇಳೋದಾಗಿ. ಓಕೆ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಆಲ್ ಆಪ್ಷನ್ ಪ್ರೆಸ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.